ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇದು ಬಂದು ಮಂಡೇ ಈವ್ನಿಂಗ್ ವ್ಲಾಗು. ಸೊ ಅಪ್ಲೋಡ್ ಮಾಡೋಕ್ಕೆ ಟೈಮೇ ಇರಲಿಲ್ಲ, ಅಪ್ಪಗೂ ಹುಷಾರಿರಲಿಲ್ಲ, ಫೀವರ್, ಕೋಲ್ಡು, ಕ್ಲೈಮೇಟ್ ಚೇಂಜ್ ಆಗಿದ್ದರಿಂದ ಕೋಲ್ಡ್ ಆಗಿತ್ತು. ಫಸ್ಟು ಕೋಲ್ಡು ಕಾಫ್ ಆಗಿತ್ತು, ಸಿರಪ್ ಇತ್ತು, ಸಿರಪ್ ಹಾಕಿದ್ದೆ, ಬಟ್ ಅವ್ನು ಕಂಟ್ರೋಲ್ ಆಗಿರಲಿಲ್ಲ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೊ ಒಂದು 2 ದಿನ ರಜಾ ಹಾಕ್ಸಿ ಹೋಗಿಲ್ಲ ಸ್ಕೂಲ್ಗೆ ಅವನಿವತ್ತು. ಸೊ ಈವ್ನಿಂಗ್ ಚಪಾತಿ ಮಾಡಿಬಿಟ್ಟು ಎಗ್ ಕರಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ತುಂಬ ದಿನ ಆಗಿತ್ತು ಎಗ್ ಕರಿ ಮಾಡಿ. ಸೊ ಮಾಡೋಣ ಅಂತ ಚಪಾತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಚಪಾತಿ ಹಿಟ್ಟು ಕಲಸೋದು ನನ್ನ ವೀಡಿಯೋ ತಗೊಂಡಿರಲಿಲ್ಲ, ಮರ್ತ್ಬಿಟ್ಟೆ. ಸೊ ಇದು ಬಂದು ನಾರ್ಮಲ್, ನಾನೇನು ಗೋಧಿ ಹಿಟ್ಟು, ಉಪ್ಪು, ನಾರ್ಮಲ್ ವಾಟರ್ ಯೂಸ್ ಮಾಡಿದ್ದೀನಿ. ಹಾಟ್ ವಾಟರ್ ಎಲ್ಲ ಏನೂ ತಗೊಂಡಿಲ್ಲ. ಸೊ ನಾರ್ಮಲ್ ವಾಟರು ಮೆತ್ತಗೆ ಕಲಿಸ್ಕೊಂಡಿದ್ದೀನಿ ಹಿಟ್ಟನ್ನ. ಸ್ವಲ್ಪ ಅಂದರೆ ಒಂದು 10-15 ಮಿನಿಟ್ಸು ನೆನೆಸಿದ್ದೀನಿ. ಅಂದರೆ ಒಂದು 10 ಕಲಸಿದ್ಮೇಲೆ ಒಂದು 15 ಮಿನಿಟ್ಸ್ ಬಿಟ್ಟು ಸಾಫ್ಟಾಗಿ ಬರುತ್ತೆ. ಸೊ ದಟ್ ಉಜ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ. ಸೊ ನಿಮ್ಗೇನಾದರೂ ಬೇಕು ರೆಸಿಪಿ ಅಂತಂದರೆ ನಾನು ಫುಲ್ ಡೀಟೇಲಾಗಿ ಇನ್ನೊಂದು ಬ್ಲಾಗಲ್ಲಿ ಯಾವಾಗಾದರೂ ತೋರಿಸ್ತೀನಿ. ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬರುತ್ತೆ ಚಪಾತಿ ಅಂತಂದ್ಬಿಟ್ಟು. ಸೊ ಎಗ್ ಕರಿ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಸೊ ಅವನಿಗೂ ಹುಷಾರಿರಲಿಲ್ವಾ, ಅಪ್ಪಗೂ ಹುಷಾರಿರಲಿಲ್ಲ. ಸೊ ಸಿರಪ್ ಇಟ್ಕೊಂಡಿರ್ತೀನಿ ಎಮರ್ಜೆನ್ಸಿ, ನಾನು ಫೀವರ್ ಸಿರಪ್ಪು ಮನೇಲಿ. ಸೊ ಅದು ಹಾಕಿದ್ಮೇಲೆನೂ ಚೆಕ್ ಮಾಡ್ತೀನಿ. ಒಂದು ಹಾಫ್ ಆನ್ ಅವರ್ ಆದಮೇಲೆ 101 ಇತ್ತು ಅವನಿಗೆ ಫೀವರು. ಸೊ ಭಯ ಆಗಿದ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಅವರು ಸೇಮ್ ಸಿರಪ್ಪೇ ಕೊಟ್ಟರು, ಮತ್ತು ರಿಪೀಟ್ ಮಾಡಿ ಹಾಕಿ ಒಂದು 4 hours ಒನ್ಸ್ ಹಾಕಿ ಅಂತ ಹೇಳಿದ್ರು. ತುಂಬ ಸೆನ್ಸಿಟಿವ್ ಇದ್ದಾನೆ ಫ್ರೆಂಡ್ಸ್ ಅವನು. ಲೈಕ್ ಸ್ವಲ್ಪ ಏನಾದರೂ ಕೋಲ್ಡ್ ಆದರೂ ಸಾಕು, ಒಂದು ಮುಖನೇ ಚೇಂಜ್ ಆಗಿಬಿಡುತ್ತೆ. 1 ದಿನಕ್ಕೆ 2 ದಿನಕ್ಕೆ ಫೀವರ್ ಬಂದರೆ ಸಾಕು, ಎಷ್ಟು ಡಲ್ ಆಗಿಬಿಡ್ತಾನಂದರೆ ಅಷ್ಟು ಡಲ್ಲಾಗಿ ಬೇಜಾರಾಗಿಬಿಡುತ್ತೆ. ಮನೇಲಿ ಮಕ್ಳಿಗೆ ಹುಷಾರಿಲ್ಲ ಅಂತಂದರೆ ದೊಡ್ಡವ್ರಿಗೂ ಲೈಕ್ ಊಟ ಮಾಡೋಕ್ಕಾಗಲಿ ಏನಕ್ಕಾಗಲಿ ಮನಸ್ಸೇ ಬರೋಲ್ಲ. ಅವ್ರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀರಿ. ಮಕ್ಳಿಗೆ ಏನಾದರೂ ಆಯ್ತು ಅಂದರೆ ಒಂಥರ ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ, ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇರೋಲ್ಲ. ಸೊ ಸ್ವಲ್ಪ ಇವಾಗ ಪರವಾಗಿಲ್ಲ. ಹಾಸ್ಪಿಟ್ಲಿಗೆ ಹೋಗಿ ಬಂದಮೇಲೆ ಅವರು ಕೋಲ್ಡ್ಗೆ ಎಕ್ಸ್ಟ್ರಾ ಒಂದು ಆ್ಯಂಟಿಬಯೋಟಿಕ್ಕು, ಕೋಲ್ಡ್ ಸಿರಪ್ ಎಲ್ಲ ಕೊಟ್ಟರು. ಸೇಮ್ ಸಿರಪ್ಪೇ ಕೊಟ್ಟಿದ್ದರು. ಬಟ್ ಏನಂತಂದರೆ ನನಗೆ ಸಮಾಧಾನನೇ ಆಗೋಲ್ಲ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ಕೊಂಡು ಬರೋವರೆಗೂ ಟೆನ್ಷನ್ ಆಗ್ತಾ ಇರುತ್ತೆ. ಒಂದು ಹಾಸ್ಪಿಟ್ಲಿಗೆ ಹೋಗಿ ಬಂದು ಒಂಥರ ಸಮಾಧಾನ. ಸೊ ಹಾಸ್ಪಿಟಲ್ಗೆ ಹೋಗಿ ಬಂದು ಆ ಸಿರಪ್ ಎಲ್ಲ ಹಾಕಿದ್ಮೇಲೆ ಈಗ ಸ್ವಲ್ಪ ಬೆಟರ್ ಆಗಿದ್ದಾನೆ. ಸೊ ಇದು ನೋಡಿ ಚಪಾತಿ ನಾನು ಒಂದು ಸಲ ಉಜ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಉಜ್ಕೊಂಡು ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಒಂದು ರೌಂಡು. ಸೊ ಇದು ಬಂದ್ಬಿಟ್ಟು ಈ ಥರ ಉಜ್ಕೊಳ್ಳೋದ್ರಿಂದ ನಿಮಗೆ ಲೇಯರ್ ತಿನ್ನೋಕ್ಕೆ ಸಾಫ್ಟಾಗೂ ಬರುತ್ತೆ, ಲೇಯರ್ ಚೆನ್ನಾಗಿರುತ್ತೆ. ಸೊ ನಮ್ಮ ಅತ್ತೆ ಮನೆಯಲ್ಲಿ ಒಂದೇ ಸಲ ಉಜ್ತಾಯಿದ್ರು, ಬಟ್ ನಮ್ಮ ಅಮ್ಮ ಮನೆಯಲ್ಲಿ ಈ ಥರನೇ ನಮ್ಮ ಅಮ್ಮ ಮಾಡ್ತಾಯಿದ್ದಿದ್ದು. ಸೊ ಅಲ್ಲಿಂದನೇ ನಾನು ಆವಾಗಲಿಂದ ಇಲ್ಲಿನೂ ಹಂಗೆ ಮಾಡ್ತೀನಿ. ಚಪಾತಿ ಫಸ್ಟ್ ಒಂದು ಸಲ ಒಂದು ರೌಂಡ್ ಉಜ್ಕೊಳ್ತೀನಿ ರೌಂಡಿಗೆ, ತಿಡ್ಕೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ಫುಲ್ ಸ್ಪ್ರೆಡ್ ಮಾಡಿಬಿಟ್ಟು ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿ, ಸೊ ಅದೆಲ್ಲ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಜ್ಕೊಂಡು ಒಂದು ಸೈಡಲ್ಲಿ ಎತ್ತಿಕೊಳ್ತಾ ಇದ್ದೀನಿ. ಸೊ ಎಲ್ಲ ಒಂದು ಸೈಡಲ್ಲಿ ಒಂದು ಸಲ ಒಂದು ರೌಂಡ್ ಎಲ್ಲ ಆ ಥರ ಉಜ್ಕೊಂಬಿಟ್ರೆ ಆಮೇಲೆ ಇನ್ನೇನು ಮಾಡಬೇಕು ಅಂದಾಗ ಇನ್ನೊಂದು ಸಲ ಎಲ್ಲ ಟ್ರಯಾಂಗಲ್ ಶೇಪಲ್ಲಿ ಏನು ಮಾಡ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಉಜ್ಕೊಂಬಿಟ್ಟು ಒಂದೇ ಸಲ ಸುಟ್ಬಿಡ್ತೇನೆ. ನಿಮಗೂ ಗೊತ್ತಿಲ್ಲ ಅಂದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ಥರ ಲೇಯರ್ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಸಾಫ್ಟಾಗಿ ಅದು ಲೇಯರ್ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನೀವು ಕೂಡ ಟ್ರೈ ಮಾಡಿದರೆ ಒಂದು ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಸೊ ಏನಿಲ್ಲ, ಹಿಟ್ಟನ್ನ ಸ್ವಲ್ಪ ಸಾಫ್ಟಾಗಿ ಇಸ್ಕೊಳ್ಳಿ ಅಷ್ಟೇ, ಏನು ಸ್ಪೆಷಲ್ ಏನಿಲ್ಲ. ಬರೀ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಬೇರೆ ಯಾವುದು ಮಿಕ್ಸ್ ಮಾಡಿಲ್ಲ. ನಾರ್ಮಲ್ ಕೋಲ್ಡ್ ವಾಟರ್ ನಾವು ಯೂಸ್ ಮಾಡ್ತಿರಲ್ಲ ಕುಡಿಯೋಕ್ಕೆ, ಅದೇ ಥರ ಕೋಲ್ಡ್ ವಾಟರ್, ಹಾಟ್ ವಾಟರ್ ಎಲ್ಲ ಏನೂ ತೊಗೊಂಡಿಲ್ಲ. ಕೋಲ್ಡ್ ವಾಟರು ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಒಂದು 10-15 ಮಿನಿಟ್ಸ್ ನೆನೆಯೋಕ್ಕೆ ಬಿಟ್ಟಿದ್ದೀನಿ ಅಷ್ಟೇ. ಎಣ್ಣೆ ಹಾಕ್ಬಿಟ್ಟು ಕವರ್ ಮಾಡಿ ಒಂದು 10-15 ಮಿನಿಟ್ಸ್ ನೆನೆಸಿದ್ದೀನಿ ಹಿಟ್ಟನ್ನ. ಅದು ಇಸ್ಕೋಬೇಕಾದ್ರೇ ಸ್ವಲ್ಪ ಸಾಫ್ಟಾಗಿ ಇಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನೀವು.
ಸೊ ಹಾಗೆ ನಾನು ಎಗ್ ಗ್ರೇವಿ ಮಾಡೋಕ್ಕೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಆಲ್ರೆಡಿ. ಸೊ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು. ಸೊ ಬೆಳ್ಳುಳ್ಳಿ ಬಂದುಬಿಟ್ಟು ನೀವು ಜಜ್ಜಿ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಪೇಸ್ಟ್ ಬೇಕಾದರೂ ಹಾಕ್ಕೋಬೋದು. ಸೊ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು ಫ್ರೈ ಆದಾಗ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಕರಿ ಮಾಡೋದಕ್ಕೆ ಎಗ್ಗು ಕೂಡ ಬೇಯಿಸೋಕೆ ಇಟ್ಟಿದ್ದೀನಿ. ಸೊ ಎಗ್ ಬಂದುಬಿಟ್ಟು ನೀವು ಅದೇನದು ಹೋಲ್ ಬೇಕಾದರೆ ಮಾಡಿಬಿಟ್ಟು ಅದು ಆ್ಯಕ್ಚುಲಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಸೊ ಹೋಲ್ ಮಾಡಬೇಕು, ಇಲ್ಲ ಅಂತಂದರೆ ನೈಫಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡು ಸೈಡ್ಸಲ್ಲೆಲ್ಲ ಸ್ವಲ್ಪ ಕಟ್ ಮಾಡ್ಕೋಬೇಕು. ಇಲ್ಲಾಂದರೆ ಎಣ್ಣೆ ಆಗಲ್ಲಿ ಮೊಟ್ಟೆ ಹಾಗೆ ಹಾಕಿದ್ರೆ ಸಿಡಿಯುತ್ತೆ. ಸೊ ಎಣ್ಣೆ ಒಂದು 2 ಸ್ಪೂನ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು, ಚಿಲ್ಲಿ ಪೌಡರು, ಸೊ ಮೂರೂ ಮಿಕ್ಸ್ ಮಾಡಿಕೊಂಡು, ಸೊ ಎಗ್ ಬೇಕಾದ್ರೆ ಒಂದು ಕಂಪ್ಲೀಟ್ ಎಗ್ ಕೂಡ ನೀವು ಹಾಕ್ಕೊಬೋದು. ಕಟ್ ಮಾಡಿ ನಾನು ಕಟ್ ಮಾಡಿ ಅಥವಾ ಹೋಲ್ ಮಾಡಿ ನೀವು ಹಾಕ್ಕೊಂಡು ಫ್ರೈ ಮಾಡ್ಬೋದು. ಸೊ ನಾನು ಹಾಫ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಜಸ್ಟ್ 1-2 ಮಿನಿಟ್ಸ್ ಅಂದರೆ ಒಂದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಕೆಲವ್ರಿಗೆ ಫ್ರೈ ಮಾಡಿರೋದು ಇಷ್ಟ ಆಗೋಲ್ಲ, ಬಟ್ ಹಿಂಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊತೀನಿ ಅಷ್ಟೇ, ತುಂಬ ಏನು ಫ್ರೈ ಮಾಡೋಂಗಿಲ್ಲ. ಸುಮ್ಮನೆ ಒಂದು ಸೈಡ್ ಆ ಕಡೆ ಈ ಕಡೆ ತಿರುಗಿಸ್ಬಿಟ್ಟು ಒಂದು 2 ನಿಮಿಷ ಫ್ರೈ ಮಾಡ್ಕೊತೀನಿ ಆ ಎಣ್ಣೆಯಲ್ಲಿ ಉಪ್ಪು. ಸೊ ಚೆನ್ನಾಗಿ ಅದು ನಾವು ಗ್ರೇವಿಯಲ್ಲಿ ತಿನ್ನಬೇಕಾದ್ರೆ, ಮೊಟ್ಟೆ ತಿನ್ನಬೇಕಾದ್ರೆ ಚೆನ್ನಾಗಿ ಹಿಡ್ದಿರುತ್ತೆ ಅದಕ್ಕೆ. ಸೊ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಸೊ ನಾನು 2 ಸೈಡ್ ಕಟ್ ಮಾಡಿರೋದ್ರಿಂದ, 2 ಮಾಡ್ಕೊಂಡಿರೋದ್ರಿಂದ, ಒಂದು ಎಗ್ನ ಪಾರ್ಟಿಷನ್ ಥರ ಮಾಡ್ಕೊಂಡಿರೋದ್ರಿಂದ, ಸೊ ಅದು ಆ ಕಡೆ ಈ ಕಡೆ ಸ್ವಲ್ಪ ಕೇರ್ಫುಲ್ಲಾಗಿ ಇದು ಮಾಡಬೇಕಿಲ್ಲ ಅಂದರೆ ಅದೆಲ್ಲ ಇದಾಗಿಬಿಡುತ್ತೆ. ಬಟ್ ಒಂದು ಫುಲ್ ಎಗ್ ಹಾಕಿದ್ರೆ ನಿಮಗೆ ಅಷ್ಟೊಂದು ಏನು ಕೇರ್ಫುಲ್ ಏನಿಲ್ಲ, ಸ್ವಲ್ಪ ಇದು ಮಾಡಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ಆಯಿತು. ಅದು ಯೆಲ್ಲೋ ಕಲರ್ದೆಲ್ಲ ಬಿಟ್ಕೊಂಡ್ಬಿಡುತ್ತೆ, ಅದಕ್ಕೆ ಹುಷಾರಾಗಿ ಎತ್ಬಿಟ್ಟು ಒಂದು ಪ್ಲೇಟಿಗೆ ತೊಗೊಳ್ತಾ ಇದ್ದೀನಿ. ಸೊ ತಗೊಂಡು ಆದಮೇಲೆ, ಸೊ ಅದೇ ಆಯಿಲ್ ಏನಿರುತ್ತಲ್ಲ ಬಾಣಲೆಯಲ್ಲಿ ನಾವು ಫ್ರೈ ಮಾಡ್ಕೊಂಡಿರೋದಕ್ಕೆ, ಸೊ ಅದಕ್ಕೆ ನಾನು 2-3 ಸ್ಪೂನ್ಸ್ ಆಯಿಲ್ ಆ್ಯಡ್ ಮಾಡಿಕೊಂಡು, ಸೊ ಅದಕ್ಕೆ ಸಾಸಿವೆ, ಜೀರಿಗೆ ಹಾಕಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ನಾನಿಲ್ಲಿ ಒಂದು 6 ಮೊಟ್ಟೆನ ತೊಗೊಂಡಿದ್ದೀನಿ ಅನಿಸುತ್ತೆ, ನಾನು ನೋಡ್ಕೊಂಡಿಲ್ಲ ಸರಿಯಾಗಿ. ಸೊ ನೀವು ಎಷ್ಟು ಮೊಟ್ಟೆ ತೊಗೋತೀರೋ ಅದರ ಕ್ವಾಂಟಿಟಿ ಮೇಲೆ ನೀವು ತೊಗೊಂಡು ಯೂಸ್ ಮಾಡ್ಕೋಬೋದು. ಸೊ ಫಸ್ಟ್ ನಾನು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಆಮೇಲೆ ಕರ್ಬೇವಿನ ಸೊಪ್ಪು, ಈರುಳ್ಳಿ, ಮೂರು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಎಲ್ಲ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬಂದಮೇಲೆ, ಸೊ ನಾವು ಟೊಮ್ಯಾಟೊ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಅದು ನಾನು ಒಂದು ರೌಂಡ್ ತೀಡಿಟ್ಟಿದ್ನಲ್ಲ ಚಪಾತಿ, ಸೊ ಅದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ಫ್ರೈ ಆಗೋಷ್ಟೊತ್ತಿಗೆ ಇದೊಂಚೂರು ಮಾಡ್ಕೊಳ್ಳೋಣ ಅಂತ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪೇಷನ್ಸ್ ಬೇಕು ಚಪಾತಿ ಎಲ್ಲ ಮಾಡಬೇಕು ಅಂದರೆ, ಅದು ಈ ಥರ ಮಾಡಬೇಕು ಅಂತಂದರೆ.
ಬಟ್ ನನಗೆ ಅವಾಗಿಂದ ಈ ಥರ ಮಾಡಿ ನಾವು ಅಮ್ಮ ಮನೇಲಿ ಸೊ ಅಭ್ಯಾಸ ಆಗಿಬಿಟ್ಟಿದೆ, ನನಗೇನು ಅನಿಸಲ್ಲ. ಸೊ ಎಲ್ಲ ಉಜ್ಜಿ ಇಟ್ಕೊಂಬಿಟ್ರೆ ಈಸಿ ಆಗುತ್ತೆ. ಸಾರಿ ಫ್ರೆಂಡ್ಸ್, ಅದು ವೀಡಿಯೋ ಮಾಡಿದ್ದೀನಿ ಅಂದ್ಕೊಂಡು ಗ್ರೇವಿದು ವೀಡಿಯೋನೇ ಮಾಡಿಲ್ಲ ನಾನು. ಸೊ ಅಪ್ಲೋಡ್ ಮಾಡೋಕ್ಕೆ ಅದೇನಿಲ್ಲ, ಟೊಮೊಟೊ ಆ್ಯಡ್ ಮಾಡಿಕೊಂಡು ಅದು ಸಾಫ್ಟ್ ಆದಮೇಲೆ ಸೊ ಅದಕ್ಕೆ ನಾವು ಸಾಂಬಾರ್ಗೇನು ಯೂಸ್ ಮಾಡ್ತೀವಲ್ವ, ಸಾಂಬಾರು ಪೌಡ್ರು, ಸೊ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಮಿಕ್ಸ್ ಮಾಡಿ ಅದು ಫುಲ್ ಸಾಫ್ಟ್ ಆದಮೇಲೆ ನಾವೇನು ಎಗ್ಗು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆಯಿಲಲ್ಲಿ, ಸೊ ಅದನ್ನು ಹಾಕ್ಬಿಟ್ಟು 1-3 ಮಿನಿಟ್ಸ್ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಿದ್ರೆ ಸೊ ಗ್ರೇವಿ ರೆಡಿ ಆಗುತ್ತೆ. ಸೊ ಟ್ರೈ ಮಾಡಿ. ಸಾರಿ, ಅದು ನಾನು ವೀಡಿಯೋ ಮಾಡಿದ್ದೀನಿ ಅಂದ್ಕೊಂಡು ವೀಡಿಯೋ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡೋದೇ ಮರ್ತುಬಿಟ್ಟಿದ್ದೀನಿ. ಸೊ ನಾನು ಅದು ಇಲ್ಲವೇ ಇಲ್ಲ, ಹುಡುಕಿ ಸಾಕಾಯಿತು. ಸೊ ಸಿಗಲಿಲ್ಲ. ಸೊ ಈ ಥರ ಟ್ರೈ ಮಾಡಿ ಅಷ್ಟೇ. ಸೊ ಅದು ನಾನು ಚಪಾತಿ ಬೇರೆ ಮಾಡ್ಕೊಂಡು ಅದೂ ಸೀದೋಯ್ತು. ಸೊ ಅದು ವೀಡಿಯೋ ರೆಕಾರ್ಡಿಂಗ್ ಆಗ್ತಿದೆ ಅಂದ್ಕೊಂಡು ಆಗಲೇ ಇಲ್ಲ. ಸೊ ಫಾಸ್ಟಾಗಿ ಮಾಡ್ತಿದ್ದೆನಲ್ಲ, ಆಗಿದೆ ಅಂತ ಅಂದ್ಕೊಂಡು ಮರ್ತೇ ಬಿಟ್ಟಿದ್ದೀನಿ. ಆಮೇಲೆ ಹುಡುಕಿದ್ರೆ ಆ ವೀಡಿಯೋನೇ ರೆಕಾರ್ಡ್ ಆಗಿಲ್ಲ. ಏನು ಗ್ರೇವಿ ಟೊಮ್ಯಾಟೊ ಎಲ್ಲ ಆ್ಯಡ್ ಮಾಡ್ಕೊಂಡಿತ್ತಲ್ಲ, ಅದು ರೆಕಾರ್ಡೇ ಆಗಲಿಲ್ಲ. ಸೊ ಗ್ರೇವಿ ಮುಗೀತು, ಈಗ ಚಪಾತಿ ಮಾಡ್ತಾಯಿದ್ದೀನಿ. ಸೊ ಏನಿಲ್ಲ, ಅದು ಟೊಮ್ಯಾಟೊ ಆ್ಯಡ್ ಮಾಡಿಬಿಟ್ಟು ಟೊಮ್ಯಾಟೊ ಎಲ್ಲ ಫುಲ್ ಸಾಫ್ಟಾಗಿ ಆಯಿಲಲ್ಲಿ ನಾವು ಬೇಯಿಸ್ಕೊಂಡಾದ್ಮೇಲೆ ಸೊ ಅದಕ್ಕೆ ಸಾಂಬಾರು ಪೌಡ್ರು, ನೀವು ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಸ್ಪೈಸಿಯಾಗಿರ್ಬೇಕಂದ್ರೆ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊಬೋದು. ಸೊ ಸಾಂಬಾರು ಪೌಡ್ರು, ಚಿಲ್ಲಿ ಪೌಡರು, ಸ್ವಲ್ಪ 1 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ನಿಮಗೇನು ಗಟ್ಟಿಯಾಗಿ ಬೇಕು ಅಂದರೆ ಗಟ್ಟಿಯಾಗಿ ಮಾಡ್ಕೊಬೋದು, ಇಲ್ಲ ಅಂತಂದರೆ ನೀರಾಗಿ ಬೇಕಂದ್ರೆ ನೀರಾಗಿ ಮಾಡ್ಕೊಬೋದು. ನೋಡಿ ಚಪಾತಿ ನಾನು ನಿಮ್ಗೆ ತೋರಿಸ್ದೆ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತಂದ್ಬಿಟ್ಟು. ಸೊ ನೀವು ನೋಡಿ ಟ್ರೈ ಮಾಡಿ. ಸೊ ಅಪ್ಪು ಮಲಗಿದ್ದ, ಲೈಕ್ ಟಿ ವಿ ನೋಡ್ಕೊಂಡು ಸೈಲೆಂಟಾಗಿ ಮಲಗಿದ್ದ. ನಾರ್ಮಲಾಗಿಲ್ಲ, ಅವನು ಇಷ್ಟೆಲ್ಲ ಸೈಲೆಂಟಾಗೆಲ್ಲ ಮಲ್ಕೊಳ್ಳಲ್ಲ, ಸಿಕ್ಕಾಪಟ್ಟೆ ತೀಟೆ ಮಾಡ್ತಾನೆ. ಸೊ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.